ಹೆಚ್ಚಿಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ. ನಿನ್ನೆ ತಾನೇ ನಮ್ಮ ಪಕ್ಷದ ಒಂದು ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ವಿವರವಾಗಿ ಎಲ್ಲದೂ ಕೂಡ ತಿಳಿಸುವಂತ ಪ್ರಯತ್ನವನ್ನ ಮಾಡಿದೀವಿ. ಸ್ವಾಮಿ ತಾವೇ ಹೇಳಿ, ನೇಹಾ ಮೇಲೆ ನಡೆದಂತ ಘಟನೆ ಆ ಕ್ಷಣದಲ್ಲೇ ಅದನ್ನ ತಿಳಿಗೊಳಿಸ್ಲಿಕ್ಕೋಸ್ಕರ ವೈಯಕ್ತಿಕ ಘಟನೆ ಅದು ಅಂತ ಹೇಳಿ ಯಾರು ಅವಳ ಜೀವನವನ್ನ ತೆಗೆಯುವಂತ ಕೆಲಸವನ್ನ ಮಾಡಿದ್ರು, ಆ ಪುಣ್ಯಾತ್ಮನ ಮನೆಗೆ ರಕ್ಷಣೆ ಕೊಡುವಂತ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡುವಂತ ಧೈರ್ಯ ತೋರಿಸುತ್ತಲ್ಲ. ಏನೇ ಆಗ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ, ಅನೇಕ ವರ್ಷಗಳ ಒಂದು ಗುರಿ ನಮ್ಮ ಹಿಂದೂಗಳ ಜನಸಂಖ್ಯೆ ಕಮ್ಮಿ ಆಗ್ಬೇಕು, ಪಾಪ್ಯುಲೇಷನ್ ಜಿಹಾದ್ ಮುಖಾಂತರ, ಲವ್ ಜಿಹಾದ್ ಮುಖಾಂತರ, ಈ ರೀತಿ ಒಂದಲ್ಲ ಒಂದು ರೀತಿಯಂತ ಜಿಹಾದ್ ಮುಖಾಂತರ ನಮ್ಮ ಹಿಂದೂಗಳ ಸಹೋದರರ ಮೇಲೆ ಈ ರೀತಿಯಂತ ಅನೇಕ ಘಟನೆಗಳು ಪುನರುತ್ಥಾನ ಆಗ್ತಾ ಇದೆ. ಆದ್ರೆ ಇತ್ತೀಚೆಗೆ ಈ 8-9 ತಿಂಗಳು ಬಂದಂತ ಸರ್ಕಾರ ಅಧಿಕಾರದ ಮದದಿಂದ ಈ ರೀತಿ ಅನೇಕ ಘಟನೆಗಳು ನಡೀತಾ ಇರೋದು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಮೊನ್ನೆ ಮೈಸೂರಿನಲ್ಲಿ ಮೋದಿಜಿ ಅವರೊಂದು ಭಾವಚಿತ್ರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೊಸ ರೀತಿಯಲ್ಲಿ ಬಿಂಬಿಸುವಂತ ಕೆಲಸ ಮಾಡಿದಂತ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡುವಂತ ಷಡ್ಯಂತ್ರ. ನಿನ್ನೆ ಚನ್ನಗಿರಿಯಲ್ಲಿ ರಾಮನವಮಿ ಒಂದು ಉತ್ಸವ ಸಂದರ್ಭದಲ್ಲಿ ಪಾನ್ಕು ಹಂಚೋದ್ ಮೇಲೆ ದಬ್ಬಾಳಿಕೆ ಪ್ರಯತ್ನ, ಪಾಪ ಅತ್ಯಂತ ಹೆಚ್ಚಿನ ಒಂದು ಹಲ್ಲೆ ಆದಂತ ಇಲ್ಲಿ ಮೆಗಾ ಹಾಸ್ಪಿಟಲ್ ನಿನ್ನೆ ನಾನು ಚನ್ನಬಸಪ್ಪನವರು ಭೇಟಿ ಮಾಡ್ಲಿಕ್ಕೆ ಹೋದ್ರೆ ಅವನ ಮೇಲೆ ಹಲ್ಲೆ ಆದಂತ ಆ ರಕ್ತದ ಶರ್ಟ್ ಅನ್ನು ಕೂಡ ಮರ್ಚಿ ಆ ತಾಯಿ ಅಲ್ಲೇ ಇಟ್ಕೊಂಡಿದ್ದಾಳೆ. ಇನ್ನೂ ಕೂಡ ಈಗಿನವರು ಕೂಡ ಒಬ್ಬ ಪೊಲೀಸ್ ಅಧಿಕಾರಿ ಬಂದು ಮಾಜರಿಗೆ ಬರುವಂತ ಕೆಲಸವನ್ನ ಮಾಡಿಲ್ಲ. ಅವನ ಮೇಲೆ ಕೌಂಟರ್ ಕೇಸನ್ನ ಬುಕ್ ಮಾಡಿ ಇವತ್ತು ಧಮಕಿ ಹಾಕುವಂತ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಇಲಾಖೆ ಮುಖಾಂತರ ಮಾಡ್ತಾ ಇದಾರಲ್ಲ. ಬಹುಸಂಖ್ಯಾತ ನಮ್ಮ ಹಿಂದೂಗಳ ಧಾರ್ಮಿಕ ದತ್ತಿ ಕಾರ್ಯಕ್ರಮದ ನಾವು ನಮ್ಮ ತಾಯಿಂದರು ಹೊಣೆಗೆ ಗುಂಪನ್ನು ಹಚ್ಕೊಂಡು ಸಂಜೆ ಹೊತ್ತು ದೇವಸ್ಥಾನಗಳ ಹೋಗಿ ಕಾಣಿಕೆನ ಹಾಕ್ತಂತ ದುಡ್ಡನ್ನ ಬೇರೆ ಅಲ್ಪಸಂಖ್ಯಾತ ಜಾಗಗಳಿಗೆ ಉಪಯೋಗಿಸ್ಕೊಬಹುದು ಅಂತೇಳಿ ಸುಪ್ರೀಂ ಕೋರ್ಟಿನ ಆದೇಶ ಇದ್ರೂ ಕೂಡ ಅದ್ರ ವಿರುದ್ಧ ಶಾಸನ ತರುವಂತ ಷಡ್ಯಂತ್ರವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಲ್ಲ. ಅವ್ರೇನ್ ನಿರೀಕ್ಷೆ ಮಾಡಿಲ್ಲ ಅಂದ್ರೆ ಈ ರೀತಿ ಮಲ್ಕೊಂಡವ್ರನ್ನ ಎದುರಿಸಿ ಅವರ ರಾಜಕೀಯ ಚಟವನ್ನ ತೀರಿಸಿಕೊಳ್ಳೋಕ್ಕೋಸ್ಕರ ಪ್ರತಿ ಬಾರಿ ಈ ರೀತಿಯಂತ ಅಲ್ಪಸಂಖ್ಯಾತರ ತುಷ್ಟೀಕರಣವನ್ನ ಮಾಡಿಕೊಂಡು ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಂಡ್ಬರಂತ ಮಾಡಿದಂತ ಪ್ರತಿಫಲ ಇವತ್ತು ಇಂದಿರಾ ಗಾಂಧಿ ಕಾಲದಲ್ಲಿ ಇದ್ದಂತ 2/3 ಮೆಜಾರಿಟಿ ಇದ್ದಂತ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕೃತ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಕಳ್ಕೊಂಡಾಗಿದೆ. ಸ್ವಾಮಿ, ನಿಮ್ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಏನೋ ಅಪ್ಪಿ ತಪ್ಪಿ ಪಾಪದ ಕೂಸಾಗಿ ಏನೋ ಒಂದು ಜೀವ ನೀವು ಪಡೆದುಕೊಂಡಿದ್ದೀರಿ. ಇದು ಶಾಶ್ವತ ಅಲ್ಲ. ಇನ್ನು ಎಷ್ಟು ನಮ್ಮ ಹಿಂದೂಗಳ ಮೇಲೆ ಮಾರಣ ಹೋಮ ಆಗ್ಬೇಕು. ಮಡಿಕೇರಿಯ ಕುಟ್ಟಪ್ಪ ಇರ್ಬೋದು, ನಮ್ಮ ಮೂಡಬಿದಿರೆಯ ವಾಮನ್ ಪೂಜಾರಿ ಅವರು ಇರ್ಬೋದು, ಪ್ರಶಾಂತ್ ಇರ್ಬೋದು, ಮೈಸೂರಿನ ರಾಜು ಇರ್ಬೋದು, ನಮ್ಮ ಶಿವಮೊಗ್ಗದ ಹರ್ಷವರೆಗೂ ಕೂಡ ಎಷ್ಟು ಹಿಂದೂ ಧಾರ್ಮಿಕ ನಮ್ಮ ಬಂಧುಗಳನ್ನ ಕಾರ್ಯಕರ್ತ ನಾವು ಕಳ್ಕೊಂಡಿದೀವಲ್ಲ ಇವತ್ತು. ಹಾಗಾಗಿ ಇನ್ನೂ ಕೂಡ ಹಿಂದೂಗಳ ಒಂದು ಕೆಣಕುವಂತ ಕೆಲಸವನ್ನ ಮಾಡೋದು ಬೇಡ. ಇಡೀ ದೇಶದಲ್ಲಿ ಉಳಿದಂತ ಇದೊಂದು ಐಲ್ಯಾಂಡ್ ರೀತಿಯಲ್ಲಿ ಕರ್ನಾಟಕದಲ್ಲಿ ಮಾತ್ರ ನೀವು ಉಳ್ಕೊಂಡಿದ್ದೀರಿ. 100ಕ್ಕೆ 100 ನಾಳೆ ಇನ್ನೊಂದು 15 ದಿನದಲ್ಲಿ ನಿಮ್ಮ ಕಾಂಗ್ರೆಸ್ನ ನಿಮ್ಮ ಜಾಗ ಯಾವುದು ಅಂತೇಳಿ ನಮ್ಮ ಕರ್ನಾಟಕದ ಮತದಾರರು 100ಕ್ಕೆ 100 ತಮ್ಮ ಏನು ಚೊಂಬಿನ ಮುಖಾಂತರ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಡುವಂತ ಕೆಲಸವನ್ನ ತಾವೇನ್ ಮಾಡಿದಿರಿ, ಇನ್ನು 15 ದಿನದಲ್ಲಿ ಅದೇ ಚೊಂಬನ್ನ ನಿಮಗೆ ಕೈ ಕೊಟ್ಟು ನಿಮ್ಮ ಜಾಗವನ್ನ ತೋರಿಸುತ್ತ ಕಾಲ ದೂರ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನಾದ್ರೂ ಕೂಡ ಎಚ್ಚೆತ್ತುಕೊಂಡು ನಮ್ಮ ಜಿಲ್ಲಾ ಅಧ್ಯಕ್ಷರು ಹೇಳಿದಾಗೆ ನಮ್ಮ ತಾಯಿಂದರ ಕೂಗಿಗೆ ನೇಹಾ ವಿರುದ್ಧ ನಡೆದಂತ ಷಡ್ಯಂತ್ರ ಇರ್ಬೋದು, ಇವತ್ತು ಹಿಂದೂಗಳ ಮೇಲೆ ಆದಂತ ದಬ್ಬಾಳಿಕೆಗಳಿರ್ಬೋದು, ಸರಿಯಾದ ತನಿಖೆ ಆಗ್ಬೇಕು. ಇವತ್ತು ನೀವು ಗೃಹ ಸಚಿವರು ವಿರುದ್ಧ ಗೌರವಂತ ಮುಖ್ಯಮಂತ್ರಿಗಳು ಇರ್ಬೋದು, ಉಪಮುಖ್ಯಮಂತ್ರಿಗಳು ಇರ್ಬೋದು, ಈ ರೀತಿ ಹಿಂದೂಗಳ ಸಹಿಷ್ಣುತೆಯನ್ನ ಸಮಾಧಾನವನ್ನ ನಮ್ ದೌರ್ಬಲ್ಯ ಅಂತ ನೀವೇನಾದ್ರು ಅನ್ಕೊಂಡ್ರೆ ನಮ್ ಜಾಗ ನಿಮ್ ಜಾಗ ಯಾವ್ದು ಅಂತೇಳಿ ತೋರಿಸುವಂತ ಶಕ್ತಿ ನಮ್ಮ ಹಿಂದೂಗಳಿಗೆ ಇದೆ ಅಂತೇಳಿ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ಕೊಡ್ತಾ, ಇದು ಕೇವಲ ಸಾಂಕೇತಿಕ ಕಾರ್ಯಕ್ರಮ ಮಾತ್ರ. ಇನ್ನೂ ಕೂಡ ಹಿಂದೂಗಳನ್ನ ಅವರ ಪರೀಕ್ಷೆ ಮಾಡುವಂತ ಪ್ರಯತ್ನಗಳು ನಡೆದರೆ ನಮ್ಮ ಹಿಂದೂಗಳ ಶಕ್ತಿಯನ್ನ ತೋರಿಸಬೇಕಾಗತ್ತೆ ಅಂತೇಳಿ
ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡ್ತಾ ಮತ್ತೊಮ್ಮೆ ಇಷ್ಟು ವರ್ಷಗಳಲ್ಲಿ ಬಂದು ಇಂಥ ಬಿಸಿಲಲ್ಲೂ ಕೂಡ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಿರಿ. ಮುಂದೆ ಈ ರೀತಿಯಂತ ಅನೇಕ ಹೋರಾಟಗಳಿಗೆ ಧ್ವನಿಯಾಗಿ ನಿಲ್ಲುವಂತ ಅನಿವಾರ್ಯತೆ ಈ ಕಾಂಗ್ರೆಸ್ಸಿನ ಸರ್ಕಾರದ ಹೆಜ್ಜೆಗಳನ್ನು ನೋಡಿದಾಗ ನಮಗೆಲ್ಲರೂ ಕೂಡ ಅನಿಸ್ತಾ ಇದೆ. ಆ ದಿಕ್ಕಲ್ಲಿ ನಾವೆಲ್ಲ ಕೂಡ ಶಕ್ತಿ ತುಂಬುವಂತ ಕಾರ್ಯವನ್ನ ಮಾಡೋಣ ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಂಡು ಇಂತಹ ಬಿಸಿಲಲ್ಲೂ ಕೂಡ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಂತ ನಮ್ಮೆಲ್ಲ ಗೌರವಿತ ಮುಖಂಡರುಗಳಿಗೆ, ಶ್ರದ್ಧೆಯ ತಾಯಿಂದರಿಗೆ, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿಗೆ, ಮಾಧ್ಯಮದ ಸ್ನೇಹಿತರಿಗೆ ವಂದನೆ ಅಭಿನಂದನೆ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಭಾರತ್ ಮಾತಾ ಕಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.